ಕೊಟ್ರೆ ಗಿಲ್ಲಿ ಯಾರ ಬಗ್ಗೆ ಬರೀತೀರಿ? ನಾ ಕಂಡ ಧ್ರುವಂತ ಈ ನಾಮಿನೇಷನ್ ಅಂತ ಬಂದ್ರೆ ನಿಮ್ಮ ಧ್ರುವಂತು ನಾಗವಲ್ಲಿಯಾಗಿ ಬದಲಾಗ್ತಿಂದ ಎದ್ದು ಬರ್ತಾನೆ. ನಾವು ಎದ್ದು ಬಂದವನೇ ಅಂತ ಅವ್ರು ಅನ್ಕೊಂಡವ್ರೆ, ಎಲ್ಲೋ ಬಿದ್ದವ್ರೆ ಅಂತ ಅವ್ರಿಗೆ ಇನ್ನೂ ಆಕ್ಷನ್ ಲಾಂಗು ಮಚ್ಚು ಎಲ್ಲ ಓಡಾಡ್ತವೆ ಅಂತ. ಆದ್ರೆ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಬಿಡಿಸೋದು, ಈರುಳ್ಳಿ ಕಟ್ ಮಾಡೋದು, ಸರ್ವೈವ್ ಆಗ್ಬೇಕು ಅಂದ್ರೆ ಯಾರಾದ್ರೂ ಕಚ್ತಾ ಇರ್ಬೇಕು. ಹಾಯ್ ನಮಸ್ಕಾರ. ಇವತ್ತಿನ ಎಪಿಸೋಡ್ ಪ್ರತಿ ವಾರದಂತೆ ಈ ವಾರನೂ ಸ್ವಲ್ಪ ಫನ್ ಇರುತ್ತೆ. ಹಾಗೆ ಸುದೀಪ್ ಅವರು ಗಿಲ್ಲಿಗೆ ಒಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಹೌದು, ಕಿಚ್ಚ ಸುದೀಪ್ ಅವರು ಇವತ್ತಿನ ಎಪಿಸೋಡ್ನಲ್ಲಿ ಏನು ಆಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ. ಹೌದು, ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಅವರು ಒಂದು ಚಿಕ್ಕ ಆಕ್ಟಿವಿಟಿಯನ್ನು ನೀಡಿದ್ದಾರೆ. ಸುದೀಪ್ ಅವರು ಹೇಳ್ತಾರೆ, ಗಿಲ್ಲಿ ಪುಸ್ತಕ ಬರಿ ಅಂತ ಕೊಟ್ಟರೆ ನೀನು ಯಾರ ಬಗ್ಗೆ ಬರಿತೀಯ ಅಂತ ಕೇಳಿದಾಗ ಗಿಲ್ಲಿ ಅವರು ಹೇಳ್ತಾರೆ, ನಾ ಕಂಡ ಧ್ರುವಂತ್ ಅಂತ ಬುಕ್ಕ ಬರಿತಿದ್ದೇನೆ ಅಂತ ಧ್ರುವಂತ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಗಿಲ್ಲಿ ಹೇಳ್ತಾರೆ, ನಾಮಿನೇಷನ್ ಅಂತ ಬಂದಾಗ ನಿಮ್ಮ ಧ್ರುವಂತ್ ನಾಗವಲ್ಲಿಯಾಗಿ ಬದಲಾಗುತ್ತಿರುವುದು ನೋಡಿ ಅಂತ ಹೇಳ್ತಾರೆ. ಇದು ನಾ ಕಂಡ ಧ್ರುವಂತ್ ಅಂತ ಗಿಲ್ಲಿ ಅವರು ಹೇಳ್ತಾರೆ. ನಂತರ ಸೂರಜ್ ಅವರ ಬಗ್ಗೆ ಹೇಳ್ತಾರೆ, ಈ ಅಣ್ಣ ಬಂದಾಗ ಈ ಕಥೆಯ ನಾಯಕ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬರ್ತಾರೆ, ಆದರೆ ಅವರು ಕೆಳಗಡೆ ಬಿದ್ದಿರೋದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಒಬ್ಬರ ಜೊತೆನೇ ಕಳೆದೋಗಿದ್ದಾರೆ, ಒಬ್ಬರ ಮಧ್ಯೆನೇ ಕಳೆದೋಗಿದ್ದಾರೆ ಅನ್ನೋ ರೀತಿ ಗಿಲ್ಲಿ ಅವರು ಹೇಳ್ತಾರೆ. ಆಮೇಲೆ ರಘು ಅವರ ಬಗ್ಗೆ ಹೇಳ್ತಾರೆ, ರಘು ಅಣ್ಣ ಬಂದಿದ್ದು ನೋಡಿ ನಾವೆಲ್ಲ ಅಂದ್ಕೊಂಡಿದ್ವಿ ರಘು ಅಣ್ಣ ಫೈಟಿಂಗ್ ಲಾಂಗ್ ಮಚ್ ಎಲ್ಲ ರೀತಿ ಫೈಟ್ ಇರುತ್ತೆ ಅಂದ್ಕೊಂಡಿದ್ವಿ, ಆದರೆ ಇದೆಲ್ಲ ಉಲ್ಟಾ ಆಯಿತು. ಅಡುಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ದಾರೆ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು, ಈರುಳ್ಳಿ ಬಿಡಿಸೋದು, ಈ ರೀತಿ ಇದರಲ್ಲೇ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಧ್ರುವಂತ್ ಅವರು ಹೇಳ್ತಾರೆ, ಸರ್ ಗಿಲ್ಲಿ ಒಂಥರ ಜಿಗಣೆ ಥರ ಅಂತ ಹೇಳ್ಬೋದು. ಈ ಬಿಗ್ ಬಾಸ್ ಮನೆಯಲ್ಲಿ ಅವರು ಇರೋದಕ್ಕೆ ಅವರು ಯಾರನ್ನಾದರೂ ಕಸ್ತಾನೇ ಇರಬೇಕು, ಅದೇ ರೀತಿ ಇದ್ದಾರೆ ಅಂತ ಧ್ರುವಂತ್ ಅವರು ಹೇಳ್ತಾರೆ. ಈ ರೀತಿ ಇವತ್ತಿನ ಎಪಿಸೋಡ್ ಫನ್ನಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಅವರು ನಾಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ.